ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಬ್ಬು, ಸುಬ್ಬು, ಸುಬ್ಬು ಎಲ್ಲಿದ್ಯಾ? ಸುಬ್ಬು, ಯಾಕೆ ಹಂಗಿರಿಸ್ತಾ ಇದೀಯಾ? ಅತ್ತೆ, ಕೂಗ್ದೆ ಇನ್ನೇನ್ ಮಾಡ್ಲಿ? ಅವ್ನ್ ಮಾಡಿರೋ ಕೆಲ್ಸಕ್ಕೆ ಒಂದ್ ಜೀವನೇ ಹೋಗಿದೆ. ಏನ್ ಹೇಳ್ತಿದ್ದೆ ನೀನು? ಜೀವ ಹೋಯ್ತಾ? ಯಾರ್ಗಮ್ಮ? ಜೀವ ಹೋಗ್ತಾ ಇತ್ತು, ಆದ್ರೆ ಅದ್ ಯಾವ ಪುಣ್ಯನೋ ಏನೋ ಹೋಗ್ತಿರೋ ಜೀವ ಉಳ್ಕೊಂಡಿದೆ. ಇದೇನ್ ಹೇಳ್ತಿದ್ದೀರಾ ಅಂತ ಸ್ವಲ್ಪ ಬಿಡಿಸಿ ಹೇಳಿ. ಮೊದ್ಲು ನಿನ್ ಮಗನ್ ಕರಿಯಮ್ಮ, ಹೇಳ್ತೀನಿ. ದೇವ್ರಿಗೆ ದೀಪ ಹಚ್ಚುತ್ತಿದ್ದಾನೆ, ಸ್ವಲ್ಪ ಸುಮ್ಮನೆ ಇರು. ಸುಬ್ಬು, ಬಾರೋ ಇಲ್ಲಿ. ಮಾಡೋ ಪಾಪಗಳನ್ನೆಲ್ಲ ಮಾಡ್ಬಿಟ್ಟು ದೇವ್ರ ಮುಂದೆ ನಿಂತ್ಕೊಂಡು ಕೈ ಮುಗಿದ್ಬಿಟ್ರೆ ನಿನ್ ಪಾಪಗಳಿಗೆಲ್ಲ ಪರಿಹಾರ ಸಿಗುತ್ತೇನೋ? ನಾನೇನ್ ಪಾಪ ಮಾಡಿದ್ನ ಅಕ್ಕ? ಅಣ್ಣ, ಶ್ರೀವಲ್ಲಿನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಇಡೀ ರಾತ್ರಿ ಅವಳಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಶ್ರೀವಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾಳ? ಯಾಕೆ? ಅವಳು ಬಾಳಿಗೆ ವಿಷ ಹಾಕ್ಬಿಟ್ಟಿಯಲ್ಲೋ ಸುಬ್ಬು, ಇನ್ನೇನೋ ಆಗ್ಬೇಕು. ಅಲ್ಲ ಕಣೋ, ಇಷ್ಟೆಲ್ಲ ಆದ್ಮೇಲೂ ನೀನ್ ಹೇಗೋ ಇಷ್ಟು ನೆಮ್ಮದಿ ಆಗಿದ್ಯಾ? ಸಾಕು ನಿಲ್ಸಮ್ಮ, ಮೊದಲು ಏನಾಯ್ತು ಅಂತ ಹೇಳು, ಆಮೇಲೆ ಬೈಯುವಂತೆ. ಅಪ್ಪ, ಶ್ರೀವಲ್ಲಿ ಇವನ್ ನೆನ್ಪಲ್ಲಿ ಹುಚ್ಚಿ ಆಗೋಗಿದ್ದಾಳೆ. ಊಟ ತಿಂಡಿ ಬಿಟ್ಟು PP ವೇರಿ ಆಗಿ ಸೀರಿಯಸ್ ಆಗಿದೆಯಂತೆ. ಅದಕ್ಕೆ ರಾತ್ರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಈಗ ನಿನಗೆ ಸಂತೋಷನಾ? ಏನು ದೊಡ್ಡದಾಗಿ ಭಾಷಣ ಬಿಗಿತಾ ಇದೆ? ಮದುವೆ ಆಗ್ಬೇಕು ಅಂದ್ರೆ ಪ್ರೀತಿ ಇರ್ಬೇಕು ಅಂತ. ಲೋ, ಪ್ರೀತಿ ಇಲ್ಲದೆ ಇಷ್ಟೆಲ್ಲ ಹೇಗೂ ಆಗಕ್ ಸಾಧ್ಯ? ಅವಳ ಪ್ರೀತಿಗೆ ಒಂದು ಚೂರು ಬೆಲೆನೆ ಕೊಡ್ಲಿಲ್ವಲ್ಲೋ ನೀನು? ನಾನು ಈಗಲೇ ಹೋಗಿ ಶ್ರೀವಲ್ಲಿ ನೋಡ್ತೀನಿ. ನಿಂತ್ಕೊಳ್ಳ. ನೀನ್ ಯಾಕೋ ಅಲ್ಲಿಗೆ ಹೋಗ್ತೀಯಾ? ಅವಳಿಗೆ ಏನಾದ್ರೆ ನಿನಗೇನು? ಮತ್ತೆ ಈ ನಿನ್ ಮುಖನ ಅವಳಿಗೆ ತೋರಿಸ್ಬಿಟ್ಟು ಅವಳ ಜೀವನ ಕಿತ್ಕೋಬೇಡ. ಹಾಗೂ ನೀನ್ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಶ್ರೀವಲ್ಲಿ ಮೇಲೆ ನನಗೆ ಪ್ರೀತಿ ಇದೆ, ಶ್ರೀವಲ್ಲಿ ನನ್ನ ಮದ್ವೆ ಆಗ್ತೀನಿ ಅಂತ ಹೇಳು, ಆಮೇಲೆ ಹೋಗು. ಇಲ್ಲ ಅಂದ್ರೆ ನಿನ್ ಕಾಲ್ ಕೂಡ ಅಲ್ಲಿ ಹಿಡ್ಕೊಡ್ದು. ಏನ್ ಮಾತಾಡ್ತಿದ್ಯಾ? ಅಷ್ಟಕ್ಕೂ ಸುಬ್ಬು ತಪ್ಪು ಏನಿದೆ? ಸುಬ್ಬು ಯಾರಿಗಾದ್ರೂ ಏನಾದ್ರು ಕೆಟ್ಟದ್ದು ಬಯಸಿದನಾ? ಅವನು ಇಷ್ಟ ಇಲ್ಲ ಅಂತ ಹೇಳಿದಾನೆ, ಅದು ತಪ್ಪ? ಅಪ್ಪ, ನಾವು ಸರಿ ತಪ್ಪು ಬಗ್ಗೆ ಮಾತಾಡ್ತಾ ಇಲ್ಲ. ಅಣ್ಣ, ನೀನ್ ಒಂದ್ಸರಿ ಥಿಂಕ್ ಮಾಡು. ವರ್ಧನ ನನ್ಗೆ ಎಷ್ಟು ಇಷ್ಟಪಡ್ತಿದ್ದೀನೋ ಅದಕ್ಕಿಂತ ಜಾಸ್ತಿ ಶ್ರೀವಲ್ಲಿ ನಿನ್ನ ಇಷ್ಟಪಡ್ತಿದ್ದಾಳೆ. ಒಂದ್ ವೇಳೆ ವರ್ಧನ ನನ್ನ ಪ್ರೀತಿ ರಿಜೆಕ್ಟ್ ಮಾಡಿದ್ರೆ ನಾನು ಹೀಗೆ ಆಡ್ತಿದ್ದೆ. ಅವಳ ಪ್ರೀತಿ ನಿಜವಾದ ಗಂಡ, ಆ ಪ್ರೀತಿಗೆ ಸ್ವಲ್ಪನಾದ್ರೂ ಬೆಲೆ ಕೊಡ್ಬೇಕಲ್ವಾ? ಅವಳು ನಿನ್ನ ಪ್ರೀತಿ ಮಾಡ್ತಿದ್ಲು ಅಂತ ನಮ್ಮೆಲ್ರಿಗೂ ಮೊದ್ಲೇ ಗೊತ್ತಿತ್ತು. ಅವಳು ಈ ಮನೆಗೆ ಸೊಸೆಯಾಗಿ ಬರ್ತಾಳೆ ಅಂತ ಎಷ್ಟು ಕನ್ಸುಗಳನ್ನ ಕಟ್ಕೊಂಡಿದ್ಲು ಗೊತ್ತಾ? ನೋಡು ಸುಬ್ಬು, ಇದನ್ನೆಲ್ಲ ಹೇಳಿ ನಿಮ್ಮೆಲ್ಲರನ್ನು ಒಪ್ಪಿಸ್ಬೇಕು ಅಂತ ನಾವಿಲ್ಲಿಗೆ ಬಂದಿಲ್ಲ. ಆದ್ರೆ ಅಲ್ಲೋಳು ಒದ್ದಾಡ್ತಿದ್ದಾಳೆ ಕಣೋ, ಅದನ್ನ ತಿಳ್ಸಕ್ಕೆ ಅಂತ ಬಂದ್ವಿ. ಪಾಪ ಕಣೋ, ಆ ಸಂಟ ನೋಡಕ್ ಆಗ್ತಿಲ್ಲ. ನೀನೇ ಕಣೋ, ನೀನೇ. ಶ್ರೀವಲ್ಲಿ ಇವತ್ತಿನ ಪರಿಸ್ಥಿತಿಗೆ ನೀನೇ ಕಾರಣ. ಇವನ್ ಮನ್ಸಲ್ಲಿರೋದನ್ನ ಹೇಳಿದಾನೆ, ಅದಕ್ಕೆ ಅವಳು ಹಾಗೆ ಮಾಡ್ಕೊಂಡಿದ್ದಾಳೆ. ಅದು ಅವಳು ತಪ್ಪಲ್ವಾ? ಅಪ್ಪ, ನನಗೂ ಹೀಗೆ ಆಗಿದ್ರೆ ಹೀಗೆ ಮಾತಾಡ್ತಿದ್ರ? ವರ್ಧನ್ ನೆನ್ಪು ಮಾಡ್ಕೊಂಡು ನಾನು ಹೀಗೆಲ್ಲ ಮಾಡ್ಕೊಂಡಿದ್ರೆ ಏನ್ ಮಾಡ್ತಿದ್ರಿ ಅಪ್ಪ? ನನ್ನ ಮತ್ತೆ ವರ್ಧನ್ ಮದ್ವೆ ಮಾಡಕ್ಕೆ ನೀವ್ ಎಷ್ಟೆಲ್ಲ ತೊಂದರೆ ತಗೊಂಡಿಲ್ವಾ? ಹಾಗೆ ಶ್ರೀವಲ್ಲಿ ಕೂಡ ನನ್ನ ಹಾಗೆ ಪ್ರೀತಿ ಮಾಡ್ತಿದ್ದಾಳಲ್ವಾ? ಏನೋ ಇದು, ಇಲ್ಲೇನೋ ನಡೀತಿದೆ ಕಣ, ದೊಡ್ಡ ಟ್ವಿಸ್ಟ್ ಆಗ್ತಿದೆ. ಮಮ್ಮಿ, ನನಗೂ ಹಾಗೆ ಅನ್ನಿಸ್ತಾ ಇದೆ. ಇವ್ರುಗಳೆಲ್ಲ ಮಾತಾಡ್ತಿರೋದನ್ನ ಸುಬ್ಬು ಕೇಳಿಸ್ಕೊಂಡು ಅವನು ಕರಡು ಚುರುಕ್ಕಂದು ಹಾಗೆ ಅವನ ಹೃದಯ ಕರಗಿ ಮದುವೆಗೆ ಏನಾರು ಒಪ್ಕೊಂಡ್ಬಿಟ್ರೆ ತೆಗೆದು ಬಿಟ್ಟು ಅಂದ್ರೆ ನೋಡಿ, ಹಾಗಾಗಕ್ಕೆ ನಾನು ಬಿಡಲ್ಲ ಕಣ. ಏನಾದ್ರೂ ಮಾಡ್ಬೇಕಲ್ಲ. ಲೈ ಸುಂದರ ತರಿತ್ರ. ಏನ್ ಮಮ್ಮಿ? ಅಪ್ಪನು ಕಾರ್ತಿಕೇಯಂದೇನೋ. ಹೌದು, ಯಾಕೆ? ನೆಕ್ಕಿನ ನೆಲಬಳಿಯ ಕಿತ್ತ. ಫೋನ್ ತಗೊಂಡ್ರೆ ಮದುವೆ ನಿಂತು ಗೊತ್ತಾ? ತಗೊಳ್ಳದೆ ಮಾಡೋ. ಯಾರಿಗೆ? ಅಯ್ಯೋ, ಫೋನ್ ಲಾಕ್ ಹಾಕಿರೋದು ಅವನು. ಅವರೆಲ್ಲ ಲಾಕ್ ಹಾಕಿರ್ತಾರೆ.
ಏನೋ ಮಾಡ್ತಿದ್ಯಾ? ಮಿನಿಸ್ಟ್ರು ಅಂತ ಹುಡುಕ್ತಾ ಇದ್ದೀನಿ. ಅಯ್ಯೋ ಮಿನಿಸ್ಟ್ರು ಅಂತ ಹುಡುಕಿದ್ರೆ ಏನೋ ಸಿಗತ್ತೆ. ಯಜಮಾನ್ರು ಅಂತ ಹೊಡಿ. ಕರೆಕ್ಟ್ ಅಲ್ಲ? ಹೇಳಿ ಅಪ್ಪ, ಯಾರ ಹುಡುಗ? ದೇವ್ರೆ, ಆ ಹುಡುಗ ಸುಬ್ಬುನೆ ಅಂತ ಅಪ್ಪ ಹೇಳ್ಬೇಡಿ. ಪ್ಲೀಸ್ 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 ಹೇಳ್ಬೇಡಿ. ಆ ಹುಡುಗ ಸಿಕ್ತು. ಸುಬ್ಬು, ಹಾಗಾದ್ರೆ ನನ್ನ ಮನಸ್ಸಲ್ಲಿರೋದು ಸುಬ್ಬು ಅಂತ ಅಪ್ಪಗೆ ಗೊತ್ತಾಗೋಯ್ತು. ಅದಕ್ಕೆ ಸುಬ್ಬು ಅಂತ ಹೇಳಿದ ತಕ್ಷಣ ಇಲ್ಲಿರಕ್ಕೆ ಅದವ್ರು ಹೋಗ್ಬಿಟ್ರು. ನನ್ನ ನಂತರ ಅವ್ರಿಗೂ ಮುಜುಗರ ಆಗಿರ್ಬೇಕಲ್ವಾ, ಅದಕ್ಕೆ ಹೋಗ್ಬಿಟ್ರು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್. ದೇವ್ರೆ, ನನ್ನ ಕಣ್ಮುಚ್ಚಿ ಬಿಡೋ ಅಷ್ಟರಲ್ಲಿ ನನಗೆ ವರ ಕೊಟ್ಬಿಟ್ಟಿಯಲ್ಲ. ಸುಬ್ಬುಗೆ ಪ್ರಪೋಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಅವನು ಇಂಡೈರೆಕ್ಟ್ ಆಗಿ ಬಂದು ಅವನ ಮನ್ಸಲ್ಲಿರೋದು ನಾನೇ ಅಂತ ಹೇಳ್ಕೊಂಡ್ಬಿಟ್ಟ. ಇಲ್ಲಿ ಅಪ್ಪನ ಹತ್ರ ಹೋಗಿ ಸುಬ್ಬು ಬಗ್ಗೆ ಮಾತಾಡ್ಬೇಕು, ಅವ್ರನ್ನ ಒಪ್ಪಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಅವರೇ ಬಂದು ನೀನ್ ಮದ್ವೆ ಆಗ್ತಿರೋ ಹುಡುಗ ಸುಬ್ಬನೇ ಅಂತ ಹೇಳ್ಬಿಟ್ರು. ಇದಕ್ಕಿಂತ ಅದೃಷ್ಟ ಬೇಕಾ ನನಗೆ? ನನ್ ಬಯಸಿದ್ದೆಲ್ಲ ತಾನಾಗೆ ನನಗೆ ಸಿಗ್ತಾ ಇದೆ. ಥ್ಯಾಂಕ್ ಯು ದೇವ್ರೆ, ಥ್ಯಾಂಕ್ ಯು. ನನ್ನ ಜೀವನದಲ್ಲಿ ನಾನು ಅನುಭವಿಸಿದ ದುಃಖ ಎಲ್ಲ ದೂರ ಆಯ್ತು. ಇನ್ ಮುಂದೆ ನನ್ನ ಜೀವನ ಸುಬ್ಬು ಜೊತೆ ಚೆನ್ನಾಗಿರುತ್ತೆ. ಇದೆಲ್ಲ ಅದಕ್ಕೆ ಮುನ್ಸೂಚನೆ ಅಷ್ಟೆ. ಸುಬ್ಬು, ಅಪ್ಪ ನಮ್ಮ ಮದ್ವೆಗೆ ಒಪ್ಪಿಟ್ರು ಕಣೋ. ಅಪ್ಪ ಮದ್ವೆಗೆ ಒಪ್ಕೊಂಡ್ಬಿಟ್ರು. I love you, Subbu. I love you. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.